ಪ್ರವಾದಿಗಳು ಮೋಶೆಯ ಮುಂದೆ ಆಗುವುದೆಂದು ತಿಳಿಸಿದ ಸಂಗತಿಗಳನ್ನೆಲ್ಲ ಹೊರತು ಇನ್ನೇನು ಹೇಳುವನಲ್ಲ. ಆ ಸಂಗತಿಗಳು ಏನೆಂದರೆ, ಕ್ರಿಸ್ತನು ಬಾಧೆಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯೆಹೂದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವವನಾಗಿರಬೇಕೆಂಬುದೇ. ಹೀಗೆ ಪೌಲನು ಪ್ರತಿವಾದ ಮಾಡುತ್ತಿದ್ದಾಗ ಫೇಸ್ತನು ಮಹಾಶಬ್ದದಿಂದ, ಪೌಲನೇ, ನೀನು ಮರಳಾಗಿದ್ದೀ, ನೀನು ಬಹಳವಾಗಿ ಮಾಡುವ ಶಾಸ್ತ್ರ ವಿಚಾರವು ನಿನ್ನನ್ನು ಮರಳುಗೊಳಿಸುತ್ತದೆ ಎಂದು ಹೇಳಿದನು. ಪೌಲನ ಎಲ್ಲ ವಿಷಯವನ್ನು ಹೇಳ್ಕೊಂಡು ಬಂದಿದೆ. ಏನೇನು ದರ್ಶನ ಆಗಿದ್ದು, ಅದಕ್ಕಿಂತ ಮುಂಚೆ ಏನೇನು ಮಾಡಿದ್ದು, ಇವೆಲ್ಲ ಕೂಡ ಹೇಳ್ಕೊಂಡು ಬಂದಾಗ ಅಧಿಪತಿ ಇದ್ದಾನಲ್ಲ, ಅಧಿಪತಿ ಹೇಳುವಂಥ ಮಾತೇನಂತ ನೋಡುವಾಗ, ಪೌಲನೇ, ನೀನು ಬಹಳವಾಗಿ ಧರ್ಮಶಾಸ್ತ್ರವನ್ನು ಆನಂತರ ಇವೆಲ್ಲ ನೀನು ಧ್ಯಾನಿಸ್ತಾ ಇರುವುದರಿಂದ ನೀನು ಮಂಕಾಗಿದ್ದೀಯಾ, ನೀನು ಮರಳಾಗಿದ್ದೀಯಾ, ಒಂದು ರೀತಿಯಲ್ಲಿ ನಿನಗೆ ಹುಚ್ಚಿಡಿದಿದೆ ಅಂತ ಇದ್ದಾನೆ. ನೀನು ಮಾನಸಿಕವಾದಂಥ ಹುಚ್ಚಿನಲ್ಲಿದ್ದೀಯಾ, ನೀನು ಮಾನಸಿಕವಾದಂಥ ಹುಚ್ಚಿನಲ್ಲಿದ್ದೀಯಾ, ನೀನು ಮರಳಾಗಿದ್ದೀಯಾ, ನಿನ್ನ ಹುಚ್ಚಿಡಿದಿದೆ ನಿನಗೆ. ಇವೆಲ್ಲ ಹೇಳ್ಕೊಂಡು ಅದೇನ್ರಿ ಬಿಡಿಸಿ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದಾಗ ಹುಚ್ಚಿಡಿದಿದೆಯಾ ಅಂದರೆ ಅವರ ಹಾಗೆ ಅನ್ಕೋಬೇಕಾ? ಅವ್ರು ಏನು ಹೇಳಿದಾರೋ ಒಪ್ಕೋಬೇಕಾ? ಅವ್ರು ಏನು ಹೇಳಿದ್ದಾರೋ ಒಪ್ಕೊಂಡ್ರೇ ಹುಚ್ಚನಲ್ಲ, ಒಳ್ಳೆ ಮನುಷ್ಯ. ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಹುಚ್ಚರು. ಈಗಲೂ ಕೂಡ ಕೆಲವರು ಕ್ರೈಸ್ತರ ಮೇಲೆ ನಿಂದನೆಗಳನ್ನು ಹಾಕ್ತಾ ಇರ್ತಾರೆ. ಕ್ರೈಸ್ತರ ಮೇಲೆ ನಿಂದನೆಗಳು ಅಂದರೆ ನಿಜವಾದ ಸುವಾರ್ತೆಯನ್ನು ಸಾರುವಂಥ ನಿಜವಾದ ಕ್ರೈಸ್ತರಿದ್ದಾರೆ, ಅವರ ಮೇಲೆ ನಿಂದನೆಗಳು. ಈ ಮನುಷ್ಯನಿಗೆ ಹುಚ್ಚಿಡ್ದಿದೆ, ಈ ಮನುಷ್ಯನಿಗೆ ಹುಚ್ಚಿಡ್ದಿದೆ ಅಂತ ಅಂದರೆ ಪೌಲನಿಗೆ ಹೇಳುವಂಥ ಮಾತು, ನಮಗಲ್ಲ. ನಮಗೂ ಹೇಳ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಇವರಿಗೆ ಹುಚ್ಚಿಡ್ದಿದೆ ಅಂತ. ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ, ಅಂದರೆ ಇಷ್ಟು ಅದ್ಭುತ ರೀತಿಯಲ್ಲಿ ಹೇಳುವಾಗ ಅಂದರೆ ಯಾರ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಗೊತ್ತಾ? ಅಧಿಪತಿಗಳ ಮುಂದೆ, ಅರಸರ ಮುಂದೆ, ಸಹಸ್ರಾಧಿಪತಿಗಳ ಮುಂದೆ, ಯಾಜಕರು, ಮಹಾಯಾಜಕರು, ಮುಖಂಡರು, ಶತಾಧಿಪತಿಗಳು, ಇವರೆಲ್ಲರ ಅನೇಕರಿದ್ದಾರೆ. ಅವರ ಬಳಿಯಲ್ಲಿ ಕ್ರಿಸ್ತನ ಬಗ್ಗೆ ಮಾತನಾಡುವಂಥದ್ದು. ಒಂದು ವೇಳೆ ನಮ್ಮನ್ನು ನಿಲ್ಲಿಸಿದರೆ, ನಮ್ಮನ್ನು ವಿಚಾರಣೆ ಎಲ್ಲಾದರೂ ನಿಲ್ಲಿಸಿದರೆ ನಾವೇನು ಮಾಡ್ತೀವಿ? ಕೈ ಕಟ್ಕೊಂಡು ಮಾತಾಡ್ತೀವಾ ಅಥವಾ ಮೌನವಾಗ್ತೀವ? ದೇವರ ಬಗ್ಗೆ ಮಾತನಾಡುವಂಥ ಸಮಯ ಬಂದರೆ ಮಾತನಾಡ್ತೀವ ಅಥವಾ ಏನಾದರೂ ಬಡಿತಾರಂತ ಭಯಪಡ್ತೀವ? ಅಲ್ಲಿ ಯಾರ್ಯಾರಿದ್ದಾರೆ ನೋಡುವಾಗ ಯೆಹೂದ್ಯರಲ್ಲಿ ಯಾಜಕರಿದ್ದಾರೆ, ಮಹಾಯಾಜಕರಿದ್ದಾರೆ, ಸಹಸ್ರಾಧಿಪತಿಗಳಿದ್ದಾರೆ, ಶತಾಧಿಪತಿಗಳಿದ್ದಾರೆ, ಅಧಿಪತಿ, ಅರಸನು. ಇವರೆಲ್ಲರ ಮುಂದೆ ಪೌಲನು ನಿಂತುಕೊಂಡು ಏನೇನು ನಡೆದಿದೆಯೋ ಎಲ್ಲವನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾನೆ. ಎಷ್ಟನೇ ವಚನ? 25. ಅದಕ್ಕೆ ಪೌಲನು ಫೇಸ್ತನಿಗೆ ಹೇಳುವಂಥ ಮಾತು, ಶ್ರೀಮನ್ ಮಹಾ ಫೇಸ್ತನೇ, ನಾನು ಮರಳಾಗಿಲ್ಲ, ಸ್ವಸ್ಥ ಬುದ್ಧಿಯುಳ್ಳವನಾಗಿ ಸತ್ಯವಾದ ಮಾತುಗಳನ್ನಾಡುತ್ತೇನೆ. ಅಗ್ರಿಪ್ಪ ರಾಜನು ಈ ಸಂಗತಿಗಳನ್ನು ತಿಳಿದವನು, ಅವನ ಮುಂದೆ ಧೈರ್ಯವಾಗಿ ಮಾತನಾಡುತ್ತೇನೆ. ಇವುಗಳಲ್ಲಿ ಒಂದಾದರೂ ಅವನಿಗೆ ಮರೆಯಾದದಲ್ಲವೆಂದು ನಂಬಿದ್ದೇನೆ. ಯಾಕೆಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ. ಅಗ್ರಿಪ್ಪ ರಾಜನೇ, ಪ್ರವಾದಿಗಳಲ್ಲಿ ನಿಮಗೆ ನಂಬಿಕೆ ಉಂಟೆಂದು ಬಲ್ಲೆನು ಅಂದನು. ಅಂದರೆ ಅಗ್ರಿಪ್ಪ ರಾಜನ ಬಳಿಯಲ್ಲಿ ಮಾತಾಡುವಂಥದ್ದು ಅಗ್ರಿಪ್ಪ ರಾಜನೇ. ಎಲ್ಲ ಗೊತ್ತಾಯ ಅಂದರೆ ಯೆಹೂದ್ಯರ ಬಳಿಯಲ್ಲಿ ನಡೆಯುವಂಥದ್ದು ಪದ್ಧತಿಗಳು, ಆಚರಣೆಗಳು, ದೇವರ ಆರಾಧನೆ, ಧರ್ಮಶಾಸ್ತ್ರದ ಕುರಿತು ವಿವರಣೆ, ಇವೆಲ್ಲ ಕೂಡ ನಿಮಗೆ ಗೊತ್ತು. ಅದಕ್ಕೆ ನಿಮ್ಮಲ್ಲಿ ಧೈರ್ಯವಾಗಿ ಹೇಳ್ತೀನಿ, ಅಗ್ರಿಪ್ಪ ರಾಜನ ನೀವು ಪ್ರವಾದಿಗಳನ್ನ ನಂಬ್ತೀರಾ? ನಂಬ್ತೀರಂತನೂ ನನಗೆ ಗೊತ್ತು, ನೀವು ನಂಬ್ತೀರಂತನೂ ಗೊತ್ತು. ಅಂದಾಗ ಏನ್ರಿ ಅಗ್ರಿಪ್ಪ ರಾಜನು ಹೇಳುವಂಥ ಮಾತೇನಂತ ನೋಡುವಾಗ ಕೆಳಗಡೆ ಮಾತು, ಅದಕ್ಕೆ ಅಗ್ರಿಪ್ಪನು ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ ಎಂದು ಹೇಳಲು. ಅಂದರೆ ಒಟ್ಟಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಅಗ್ರಿಪ್ಪ ರಾಜನಿದ್ದಾನಲ್ವಾ, ಈ ಅಗ್ರಿಪ್ಪ ರಾಜನು ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗಿ ಮಾಡಬೇಕಂದುಕೊಂಡಿದ್ದೀಯಾ ಅಂದರೆ ಅಗ್ರಿಪ್ಪ ರಾಜನೇ, ಧರ್ಮಶಾಸ್ತ್ರ ನಿಮ್ಗೆ ಗೊತ್ತಲ್ವಾ? ಗೊತ್ತು.
ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳಿದ್ದಾರಲ್ವ, ಪ್ರವಾದಿಗಳಿದ್ದಾರೆ, ಗೊತ್ತು. ಪ್ರವಾದಿಗಳು ನೀವು ನಂಬ್ತೀರಲ್ವ? ನಂಬ್ತೀನಿ. ಪ್ರವಾದಿಗಳನ್ನು ನಂಬಿದಾಗ ಪ್ರವಾದಿಗಳು ಹೇಳಿರುವಂಥ ಮಾತನ್ನು ನಂಬ್ತಿರಲ್ವ? ನಂಬ್ತೀನಿ. ಆ ಪ್ರವಾದಿಗಳೇ ಯೇಸು ಕ್ರಿಸ್ತರ ಬಗ್ಗೆ ಹೇಳಿದ್ದಾರೆ. ಆ ಯೇಸು ಕ್ರಿಸ್ತರು ಬಂದಿದ್ದಾರೆ. ಆತನು ಹೇಳಿರುವಂಥ ಮಾತಿನ ಪ್ರಕಾರ ನಾವು ನಡ್ಕೊಂಡ್ರೆ ನಮಗೆ ರಕ್ಷಣೆ ಬರುತ್ತೆ ಅಂದಾಗ, ಓಹೋ, ನನ್ನನ್ನು ಕೂಡ ನೀನು ಇಷ್ಟು ಸುಲಭವಾಗಿ ಕ್ರೈಸ್ತನಾಗಿ ಮಾಡಬೇಕು ಅಂದುಕೊಂಡಿದ್ಯಾ ಪೌಲನೇ ಅಂತ ಹೇಳುವಂಥ ಮಾತು ಪ್ರಿಯರೇ. ಅದೇ ಹೇಳ್ತಾ ಇದ್ದಾನೆ. ಅದಕ್ಕೆ ಅಗ್ರಿಪ್ಪನು, ಅಲ್ಪ ಪ್ರಯತ್ನದಿಂದ ನನ್ನನ್ನು ಕ್ರೈಸ್ತನಾಗುವುದಕ್ಕೆ ಒಡಂಬಡಿಸುತ್ತೀಯಾ ಎಂದು ಹೇಳಲು ಪೌಲನು, ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನಿನ್ನನ್ನು ಮಾತ್ರವಲ್ಲದೆ ಇವತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸಿದ. ಅಗ್ರಿಪ್ಪರಾಜನೇ, ನೀವು ಮಾತ್ರವಲ್ಲ ಕ್ರಿಸ್ತ ನಂಬೋದು. ಇಲ್ಲಿ ಎಷ್ಟು ಮಂದಿ ಇದ್ದಾರೋ, ಅರಸರಾಗಿರ್ಬೋದು, ಅಧಿಪತಿಗಳಾಗಿರ್ಬೋದು, ಸಹಸ್ರಾಧಿಪತಿಗಳಾಗಿರ್ಬೋದು, ಇಲ್ಲ ಶತಾಧಿಪತಿಗಳಾಗಿರ್ಬೋದು, ಯಹೂದ್ಯರಾಗಿರ್ಬೋದು, ಯಾಜಕರಾಗಿರ್ಬೋದು, ಈ ಪ್ರಪಂಚ ದೇಶದಲ್ಲಿ ಪ್ರತಿ ಒಬ್ಬರು ನನ್ನ ಹಾಗೆ ಭಕ್ತನಾಗಬೇಕು ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಮಾತ್ರ ಅಲ್ಲ ಅರಸನೇ, ನಿಮ್ಮನ್ನು ಮಾತ್ರವಲ್ಲ, ನಿನ್ನನ್ನು ಮಾತ್ರವಲ್ಲ, ಟೋಟಲ್ ಭೂಲೋಕದಲ್ಲಿದ್ದಂಥ ನಾನು ಎಲ್ಲೆಲ್ಲಿ ಹೋಗ್ತೀನೋ, ಎಲ್ಲೆಲ್ಲಿ ಸುವಾರ್ತೆ ಸಾರ್ತೀನೋ, ಪ್ರತಿ ಒಬ್ಬರು ನನ್ನ ಹಾಗೆ ಭಕ್ತನಾಗಬೇಕು ಕ್ರಿಸ್ತನನ್ನು ನಂಬಿಕೊಂಡು ಅಂತ. ನೀವು ರಕ್ಷಣೆ ಹೊಂದಬೇಕು ಅಗ್ರಿಪ್ಪರಾಜನೇ, ನಿಮ್ಮ ಹೆಂಡತಿ ರಕ್ಷಣೆ ಹೊಂದಬೇಕು, ನಿಮ್ಮ ಕುಟುಂಬದವರು ರಕ್ಷಣೆ ಹೊಂದಬೇಕು, ಇಲ್ಲಿ ಬಂದವರು ಪ್ರತಿಯೊಬ್ಬರು ಕೂಡ ಅದಕ್ಕೆ ನಾನು ಮಾತನಾಡ್ತಾ ಇದ್ದೀನಿ. ಅದಕ್ಕೆ ಅಂಥೇಳಿ ಪೌಲನು ಹೇಳುವಂಥ ಮಾತು. ಒಟ್ಟಿನಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ, ಇದೆಲ್ಲ ನಡೆಯುತ್ತೆ ರೀ. ಏನಂತಾನೆ ಗೊತ್ತಾ? ಅಲ್ಪ ಪ್ರಯತ್ನದಿಂದಾಗಲಿ ಅಧಿಕ ಪ್ರಯತ್ನದಿಂದಾಗಲಿ ನೀನು ಮಾತ್ರವಲ್ಲದೆ ಇವತ್ತು ನನ್ನ ಮಾತುಗಳನ್ನು ಕೇಳುವವರೆಲ್ಲರೂ ಈ ಬೇಡಿಗಳ ಹೊರತು ನನ್ನಂತೆ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ ಅಂದನು. ಇದೆಲ್ಲ ನಡೆದಾಗ ಆಮೇಲೆ 30ನೇ ವಚನ ನೋಡಿ. 30ನೇ ವಚನದಲ್ಲಿ ಆಮೇಲೆ ರಾಜನು, ದೇಶಾಧಿಪತಿಯು, ಬೆರ್ನಿಕೆಯು, ಅವರ ಸಂಗಡ ಕೂತಿದ್ದವರು ಎದ್ದು ಆಚೆಗೆ ಹೋಗಿ, ಈ ಮನುಷ್ಯನು ಮರಣದಂಡನೆಗಾಗಲಿ ಬೇಡಿಗಾಗಲಿ ಆಧಾರವಾದರೇನು ಮಾಡೋನಲ್ಲ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಅಗ್ರಿಪ್ಪನು ಫೇಸ್ತನಿಗೆ, ಈ ಮನುಷ್ಯನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತಾನೆಂದು ಹೇಳದೆ ಹೋಗಿದ್ದರೆ ಇವನನ್ನು ಬಿಡಬಹುದಾಗಿತ್ತು ಎಂದು ಹೇಳಿದನು. ಅಗ್ರಿಪ್ಪರಾಜನ ಕೊನೆಯದಾಗಿ, ಈ ಮನುಷ್ಯನಲ್ಲಿ ಯಾವ ತಪ್ಪು ಇಲ್ಲ, ಬೇಡಿಗಳ ಹಾಕುವಂಥ ಅವಶ್ಯಕತೆ ಇರಲಿಲ್ಲ, ದೊಡ್ಡ ತಪ್ಪು ಏನಿಲ್ಲ ಅಂದರೆ ನ್ಯಾಯವಾಗಿ ಮಾತಾಡ್ತಾ ಇದ್ದಾನೆ. ಎಲ್ಲಿ ನೋಡಿದ್ರೆ ನ್ಯಾಯವಾಗಿದೆ. ಯಾರು ಒಪ್ತಾ ಇದ್ದಾರೆ? ಯಾರು ಹೇರೋದು ರಾಜನು, ಅಗ್ರಿಪ್ಪರಾಜನು, ಫೇಸ್ತನು, ದೇಶಾಧಿಪತಿಯಾಗಿರುವಂಥ ಫೇಸ್ತನು, ಯೆಹೂದ್ಯರಿಗೆ ಅರಸನಾಗಿರುವಂಥ ಅಗ್ರಿಪ್ಪನು, ಅಲ್ಲಿರುವಂಥವ್ರು ಕೆಲವರು ಮಾತನಾಡ್ಕೊಳ್ಳುವಂಥದ್ದು ಏನಂತ ನೋಡುವಾಗ ಈ ಮನುಷ್ಯರಲ್ಲಿ ಏನು ತಪ್ಪು ಕಾಣ್ತಾ ಇಲ್ಲ. ಅವೆಲ್ಲ ನಿಲ್ಲಿಸ್ರಯ್ಯ, ಆ ಮನುಷ್ಯನನ್ನು ಕೊಂದಾಕ್ರಿ ಅಂತ ಯೆಹೂದ್ಯರು, ಅವೆಲ್ಲ ಬೇಡ, ಒಟ್ಟಿನಲ್ಲಿ ಆ ಮನುಷ್ಯನ ಇರ್ಕೂಡ್ದು ಅಂತ. ಹಲೋ, ಆ ಮನುಷ್ಯನ ಕೊಂದಾಕಿದರೆ ನಮ್ಮ ಕೆಲಸ ಹೋಗುತ್ತೆ ಇಲ್ಲ? ಏನು ಅಂದ್ಕೊಂಡಿದ್ದೀರಿ? ಸುಮ್ಮನೆ ರೀ. ರೋಮಾಪುರದ ಹಕ್ಕುದಾರನ ಮನುಷ್ಯ, ರೋಮಾಪುರದ ಹಕ್ಕುದಾರನು. ನಿಮ್ಮ ಯೆಹೂದ್ಯರಲ್ಲಿದ್ದರೆ ನೀವು ಕರ್ಕೊಂಡು ಹೋಗ್ಬೋದಾಗಿತ್ತು. ರೋಮಾಪುರದ ಹಕ್ಕುದಾರ ಉಳ್ಳಾತನು ಅಷ್ಟು ಸುಲಭವಾಗಿ ನಿಮ್ಗೆ ಒಪ್ಸೋದಿಲ್ಲ. ನೀವು ಬಾಯಿ ಮುಚ್ಕೊಂಡಿರ್ರಿ. ಯಾಕೋ ಕೂಗಾಡ್ತೀರ ಪದೇ? ಸುಮ್ಮನೆ ರೀ ಹೇಳಿ. ಆನಂತರ ಪ್ರಿಯರಾದ ದೇವ್ರ ಮಕ್ಕಳಿರಿ, ಈ ಮನುಷ್ಯನನ್ನು ಬಿಡ್ಬೋದಾಗಿತ್ತು. ಆದರೆ ಈ ಮನುಷ್ಯನು ಚಕ್ರವರ್ತಿ ಬಳಿಯಲ್ಲಿ ಹೋಗಿ ಹೇಳ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಆದ್ದರಿಂದ ಅಲ್ಲಿಗೆ ಕಳಿಸಿಬಿಡೋಣ ಅಂತ ಹೇಳಿ ಅಗ್ರಿಪ್ಪರಾಜನು ಫೆಸ್ತನು ಮಾತನಾಡಿಕೊಂಡು ರೋಮಾಪುರಕ್ಕೆ ಕಳಿಸ್ತಾರೆ. 27ನೇ ಅಧ್ಯಾಯ ಮೇಲ್ಗಡೆ ಸೌಲನು ಕೈಸರೈದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುತ್ತಿರಲು ಹಡಗು ದ್ವೀಪದ ದಡದಲ್ಲಿ ಹೊಡೆದು ನಾಶವಾದದ್ದು ಎನ್ನುವಂಥದ್ದು ಇರುತ್ತೆ ಅಲ್ವಾ. ರೋಮಾಪುರಕ್ಕೆ ಪ್ರಯಾಣ ಪ್ರಾರಂಭವಾಗುತ್ತೆ. ಇಲ್ಲಿಂದ 27ನೇ ಅಧ್ಯಾಯ ಅಂದರೆ 1ನೇ ಶತಮಾನದಲ್ಲಿ ಅಪೋಸ್ತಲನಾಗಿರುವಂಥ ಪೌಲನ ಇತಿಹಾಸದಲ್ಲಿ ನೋಡುವಾಗ
ನೋಡುವಾಗ ಮೊದಲನೇ ಪ್ರಯಾಣ ಮಾಡಿದ್ರು, ಅನೇಕ ಸ್ಥಳಕ್ಕೆ ಹೋಗಿ ಸುವಾರ್ತೆ ಸಾರಿ ಸಭೆಯನ್ನು ಸ್ಥಾಪನೆ ಮಾಡಿದ್ರು. ಎರಡನೇ ಪ್ರಯಾಣ ಮಾಡಿದ್ರು. ಎರಡನೇ ಪ್ರಯಾಣ ನೋಡುವಾಗ ಎಲ್ಲೆಲ್ಲಿ ಸಭೆಗಳು ಸ್ಥಾಪನೆವಾಗಿದೆಯೋ ಅಲ್ಲಿ ಹೋಗಿ ಮತ್ತೆ ಕ್ರೈಸ್ತರನ್ನು ಬಲಪಡಿಸಿ ಮತ್ತೆ ಹೊಸದಾಗಿ ಅಲ್ಲೆಲ್ಲೆಲ್ಲಿ ವಾಕ್ಯಗಳನ್ನು ಸಾರಿ ಆನಂತರ ಪತ್ರಿಕೆಗಳನ್ನು ಬರೆದು ಮತ್ತೆ ಅಂತ್ಯೋಕ್ಯಕ್ಕೆ ಬರ್ತಾರೆ. ಆನಂತರ ಕೆಲವು ದಿನಗಳಿದ್ದ ನಂತರ ಮತ್ತೆ ಮೂರನೇ ಪ್ರಯಾಣ ಮಾಡ್ತಾರೆ. ಮೂರನೇ ಪ್ರಯಾಣ ಮಾಡಿದಾಗ ಅನೇಕ ದೇಶಗಳನ್ನು ಪ್ರಯಾಣ ಮಾಡಿ ಅನೇಕರಿಗೆ ಬಲಪಡಿಸಿ ವಾಕ್ಯಗಳನ್ನು ಹೇಳಿ ಕೊನೆಯದಾಗಿ ಕಾಣಿಕೆಗಳನ್ನು ಇಲ್ಲಾಂದರೆ ಅರ್ಪಣೆ ಮಾಡೋದಕ್ಕೆ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾರೆ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಪೌಲನನ್ನು ಬಂಧಿಸ್ತಾರೆ. ಬಂಧಿಸಿದ ನಂತರ ನೋಡಿ ಎಷ್ಟು ಕಿರಿಕಿರಿ ಪ್ರಿಯರೇ. ದೇವ್ರ ಜೊತೆಯಾಗಿದ್ದು ಕಾಪಾಡ್ತಾ ಇದ್ದಾರಾ? ದೇವ್ರ ಜೊತೆಯಾಗಿದ್ದು ಕಾಪಾಡ್ತಾ ಇದ್ದಾರೆ. ಮತ್ತು ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪೌಲನು ದೇವರ ಆಶೀರ್ವಾದ ಪಡ್ಕೊಂಡಿಲ್ವಾ? ಪಡ್ಕೊಂಡಿದ್ದಾನೆ. ದೇವರ ಆಶೀರ್ವಾದ ಪೌಲನಿಗಿದೆಯಾ ಇಲ್ವಾ? ಇದೆ. ದೇವರ ಆಶೀರ್ವಾದ ಪೌಲನಿಗಿರುವಾಗ ಯಾಕೆ ಇಷ್ಟೆಲ್ಲ ಹೋರಾಟ? ಯೆರೂಸಲೇಮ್ ಪಟ್ಟಣದಲ್ಲಿ ಹಿಡ್ಕೊಂಡು ಮಾಮೂಲಾಗಿ ಹೊಡೆದಿಲ್ಲ, ಗಟ್ಟಿಯಾಗಿ ಹೊಡೆದಿದ್ದಾರೆ, ಭಯಂಕರ ಹೊಡೆದಿದ್ದಾರೆ. ಆನಂತರ ಸೆರೆಯಲ್ಲಿ ಬಂಧಿಸಿದ್ದಾರೆ. ಇಲ್ಲಿ ವಿಚಾರಣೆ, ಅಲ್ಲಿ ವಿಚಾರಣೆ, ಅಲ್ಲಿ ವಿಚಾರಣೆ, ಎಲ್ಲಿ ವಿಚಾರಣೆ? ಯಾಕಿದೆಲ್ಲ? ಸೇವಕರಿಗೆ ಇರುತ್ತಾ ಇಂಥ ಪರಿಸ್ಥಿತಿಗಳು ಬರುತ್ತಾ? ಇಂಥ ಭಯಂಕರವಾದಂಥ ಕಷ್ಟಗಳು ಶೋಧನೆಗಳು ಬರುತ್ತಾ? ಇನ್ನೂ ಮುಗ್ದಿಲ್ಲ ಆತನ ಇತಿಹಾಸ. ಇನ್ನೂ ಬಹಳ ಇದೆ, ಇನ್ನೂ ಬಹಳ ಇದೆ ರೀ. ಇದು ಪ್ರಿಯರಾದ ದೇವ್ರ ಮಕ್ಕಳಿರ ಕೈಸರೆಯಲ್ಲಿ ನಡೆದಿರುವಂಥ ಘಟನೆ ಓದಿದ್ದೀವಲ್ಲ, ನೋಡಿದ್ದೀವಲ್ವ? ಇದು ಕ್ರಿಸ್ತ ಶಕ 61-62 ಮಧ್ಯಕಾಲದಲ್ಲಿ ನಡೆದಿರುವಂಥದ್ದು. 61-62 ಈ ಮಧ್ಯಕಾಲದಲ್ಲಿ ನಡೆದಿರುವಂಥ ಘಟನೆ. ಇವಾಗ 27ನೇ ಅಧ್ಯಾಯ ಪ್ರಾರಂಭ ಆಗುತ್ತಲ್ವ, ಅಪೊಸ್ತಲರ ಕೃತ್ಯಗಳು. ಅಲ್ಲಿ ರೋಮಾಪುರದ ಪಟ್ಟಣಕ್ಕೆ ಪ್ರಯಾಣ ಪ್ರಾರಂಭವಾಗುತ್ತೆ. ಎಲ್ಲಿ? ಹಡಗು ಪ್ರಯಾಣ. ಸಮುದ್ರದಲ್ಲಿ ಹಡಗು ಪ್ರಯಾಣ ಯಾವ ರೀತಿ ಇರುತ್ತೋ ಈ ಪ್ರಯಾಣದಲ್ಲಿ ನಾಳೆ ತಿಳ್ಕೊಳ್ಳೋಣ ಪ್ರಿಯರೇ. ಓಕೆನಾ? ಎಲ್ಲರೂ ವಾಕ್ಯಗಳನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ, ತಿಳ್ಕೊಳ್ಳಿ. ಆನಂತರ ಅನೇಕರಿಗೆ ತಿಳಿಯಪಡಿಸೋದಕ್ಕೆ ಪ್ರಯತ್ನ ಮಾಡಿ. ಕೇವಲ ಆಶೀರ್ವಾದ 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 ಪ್ರಾರ್ಥನೆ ಮಾಡಿದರೆ ಹೊಟ್ಟೆಯಲ್ಲಿ ಗಡ್ಡೆ ಹೋಗುತ್ತೆ. ಅವನು ಯಾವನೋ ಪ್ರಾರ್ಥನೆ ಮಾಡಿದ್ರೆ ಏನೋ ರೋಗ ಹೋಗುತ್ತೆ, ಆಮೇಲೆ ಉದ್ಯೋಗ ಬರುತ್ತೆ, ಮಕ್ಕಳು ಹುಡ್ತಾರೆ, ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವೆಲ್ಲ ನಂಬಕ್ಕೆ ಹೋಗ್ಬೇಡಿ. ಇವೆಲ್ಲ ಕೂಡ ಕಳ್ಳ ಬೋಧಕರು ಮಾಡುವಂಥ ಬೋಧನೆ. ಯಾವ ಬೋಧನೆ? ಕಳ್ಳ ಬೋಧಕರು. ನಿಜವಾದ ಬೋಧನೆ ಏನು ಗೊತ್ತಾ? ಆತ್ಮಕ್ಕೆ ಸಂಬಂಧಪಟ್ಟಂಥ ಬೋಧನೆ, ಆತ್ಮಕ್ಕೆ ಸಂಬಂಧಪಟ್ಟಂಥ ಬೋಧನೆ. ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತ ನಂಬಿರುವಂಥ ಪ್ರತಿಯೊಬ್ಬರಿಗೂ ಶೋಧನೆಗಳು, ಕಷ್ಟಗಳು, ಹಿಂಸೆಗಳಿದೆ. ಯೇಸು ಕ್ರಿಸ್ತ ನಂಬಿದ ನಂತರ ಕಷ್ಟಗಳು ಹೋಗುತ್ತೆ ಅಂತ ಹೇಳಬಾರ್ದು. ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂದರೆ ಒಂದು ದೊಡ್ಡ ಕಳ್ಳ ಅಂತ, ಏನು ತಿಳಿಯದ ಮೂಢನಂತ ಅರ್ಥ. ಎಲ್ಲಿ ಕೇಳಿದ್ದಾರೆ? ಅವನು ಹೇಳ್ತಾನೆ ಏನ್ರಿ, ಕೆಲವರು ಬೋಧನೆ ಮಾಡ್ತಾರೆ ಪ್ರೇರೆ, ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತಾನೆ. ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಇವತ್ತು ಒಂದು ವಿಡಿಯೋ ನೋಡಿದೆ ನಾನು. ಒಂದು ವಿಡಿಯೋದಲ್ಲಿ ಏನು ಗೊತ್ತಾ, ಒಬ್ಬನು ಬೋಧನೆ ಮಾಡ್ತಾ ಇದ್ದಾನೆ, ಬೋಧನೆ ಮಾಡಿ ಪ್ರಾರ್ಥನೆ ಮಾಡಿದೆ. ನಾನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ತಲೆಯಲ್ಲಿರುವಂಥ ಒಂದು ಕೂದಲು ಕೂಡ ಬಿದ್ದೋಗೋದಿಲ್ಲ, ಇನ್ನು ಗಟ್ಟಿಯಾಗತ್ತೆ ನಿಮ್ಮ ಕೂದಲುಗಳು. ನಿಮ್ಮ ಕೂದಲುಗಳು ಉದುರಿ ಹೋಗೋದಿಲ್ಲ, ನಿಮ್ಮ ಕೂದಲುಗಳು ಉದುರಿ ಹೋಗೋದಿಲ್ಲ, ಗಟ್ಟಿಯಾಗುತ್ತೆ. ಇವನೆಲ್ಲಿ ಬೋಧನೆ ಕಲ್ತಿದ್ದಾನೆ ಮತ್ತೆ? ಅದು ಕೂಡ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ. ನಾನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ತಲೆಯಲ್ಲಿದ್ದಂಥ ಕೂದಲ ಉದುರಿ ಹೋಗೋದಿಲ್ಲ, ಗಟ್ಟಿಯಾಗುತ್ತೆ. ಇವನೊಬ್ಬನು ಸರಿ ಯೋಚನೆ ಮಾಡಿ. ಈ ಪ್ರಪಂಚ ದೇಶದಲ್ಲಿ ಅಲ್ಲೋ ಕಲ್ಲೋಲವಾಗುತ್ತಿರುವಾಗ, ಗೊಂದಲದಲ್ಲಿ ಇರುವಾಗ, ಸಮಸ್ಯೆಗಳಲ್ಲಿ ಇರುವಾಗ, ಇಂಥ ಸಮಯದಲ್ಲಿ
ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ, ಸಮಸ್ಯೆಗಳು ಪರಿಹಾರವಾಗುತ್ತೆ, ಶೋಧನೆಗಳು ಇರೋದಿಲ್ಲ, ಹಿಂಸೆಗಳು ಬರೋದಿಲ್ಲ ಅಂತ. ಮತ್ತು ಪೌಲನಿಗೆ ಯಾಕೆ ಇಷ್ಟೊಂದು ಶೋಧನೆಗಳು? ಮತ್ತು ಪೌಲನ ಯೇಸು ಕ್ರಿಸ್ತ ನಂಬಿಕೊಂಡಿಲ್ವಾ? ಪೌಲನಿಗೆ ದೊಡ್ಡ ಭಕ್ತನೇ ನೀನು? ಹಾಂ, ಪೌಲನಿಗಿಂತ ದೊಡ್ಡ ಭಕ್ತನ? ಪೌಲನ್ ನೋಡಿ ಒಂದು ಸಾರಿ, ಅಪೋಸ್ತಲಾಗಿರುತ್ತೆ ಪೌಲನ ಬಗ್ಗೆ, ಅಪೋಸ್ತಲರ ಬಗ್ಗೆ ನೋಡಿ ಒಂದು ಸಾರಿ. ಎಷ್ಟು ಕಷ್ಟ, ಎಷ್ಟು ಕಣ್ಣೀರು, ಎಷ್ಟು ಶೋಧನೆ, ಎಷ್ಟು ಹಿಂಸೆ. ನಿಮ್ಗೇನಾದರೂ ಬಂದಿದೆಯಾ? ಹೊಟ್ಟೆ ನೋವು ಬಂತು, ಅದಕ್ಕೆ ದೊಡ್ಡ ಹಿಂಸೆ ಆಯ್ತಪ್ಪ, ಫಾದರೇ ಫಾಸ್ಟ್ರೇ ಪ್ರೇಯರ್ ಮಾಡಿ. ಹೊಟ್ಟೆ ನೋವು ಬರುತ್ತಮ್ಮ, ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆಯಲ್ಲಿ ಏನೇನಿದೆ ಎಲ್ಲ ನೋವುಗಳು ಬರುತ್ತೆ, ಸಾಯೋ ತನಕ ಬರ್ತಾ ಇರುತ್ತಮ್ಮ. ನಿಮ್ಮ ಪಾಸ್ಟರು, ನಿಮ್ಮ ಫಾದರು ಪ್ರಾರ್ಥನೆ ಮಾಡಿ ಮತ್ತೆ ಬರುತ್ತಮ್ಮ, ಮತ್ತೆ ಬರುತ್ತೆ, ಸಾಯೋ ತನಕ ಬರುತ್ತೆ ಹೋಗುತ್ತೆ. ಅದ್ರ ಬಗ್ಗೆ ಯಾಕೆ ಚಿಂತೆ? ಪರಲೋಕದ ಬಗ್ಗೆ ಇರಬೇಕಮ್ಮ, ಪರಲೋಕದ ಬಗ್ಗೆ ಇರಬೇಕು ನಮಗೆ ಚಿಂತೆ, ಆತ್ಮದ ಬಗ್ಗೆ ಇರಬೇಕು ಚಿಂತೆ. ಆತ್ಮದ ಬಗ್ಗೆ ಯಾರಿಗಿದೆ ಚಿಂತೆ ಇದ್ದವರು ಏನ್ರಿ? ಆತ್ಮದ ಬಗ್ಗೆ ವೇದನೆ ಚಿಂತೆ ಇದ್ದವರು ಎಷ್ಟೋ ಕಷ್ಟಪಟ್ಟು ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಿದ್ದಾರೆ, ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದಾರೆ, ಶೋಧನೆಗಳು ಕಷ್ಟಗಳು ಅನುಭವಿಸಿದ್ದಾರೆ. ದೇವ್ರ ಬಗ್ಗೆ ಚಿಂತೆ. ನಮಗೇನು ಚಿಂತೆ ಇಲ್ಲದವರು, ಅಣ್ಣ ಉದ್ಯೋಗ ಇಲ್ಲಣ್ಣ ಪ್ರಾರ್ಥನೆ ಮಾಡಿ ಅಣ್ಣ, ಸಂಬಳ ಕೊಟ್ಟಿಲ್ಲ ಅಣ್ಣ ಪ್ರಾರ್ಥನೆ ಮಾಡಿ ಅಣ್ಣ. ಯಾವಾಗ ಉದ್ಧಾರ ಆಗ್ತೀರಾ ನೀವೆಲ್ಲರೂ? ಯಾವಾಗ ಏನು ನೀವು ಉದ್ಧಾರ ಆಗ್ತೀರಾ? ಉದ್ಧಾರ ಆಗ್ತೀರಾ? ದೇವ್ರಿಗೋಸ್ಕರ ಹುಟ್ಟಿದ್ದೀರಾ, ದೇವರ ಕೆಲಸ ಮಾಡಬೇಕು, ದೇವರ ಸೇವೆ ಮಾಡಬೇಕು, ಭಕ್ತಿಯಿಂದ ಜೀವಿಸಬೇಕು, ನಂಬಿಕೆಯಿಂದ ಜೀವಿಸಬೇಕು. ಯಾವಾಗ? ಸತ್ತ ನಂತರ? ಸತ್ತೋದ ಮೇಲೇನ? ಜಾಗ್ರತೆ ಪಡಿ ಪ್ರಿಯರಾದ ದೇವರ ಮಕ್ಕಳಿರ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ವಂದನೆಗಳು ಸ್ತೋತ್ರಗಳು ತಂದೆಯಾದ ದೇವರೇ, ಅಪೊಸ್ತಲರ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಿರುವಂಥ ಪೌಲನ ಇತಿಹಾಸವನ್ನು ತಿಳ್ಕೊಳ್ತಾ ಇದ್ದೀವಿ. ತಂದೆಯಾದ ದೇವರೇ, ಈಗ ಕೈಸರಿ ಪಟ್ಟಣದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡೋದಕ್ಕೆ ಪೌಲನು ಸಿದ್ಧನಾಗುವಂಥ ವಿಷಯವನ್ನು, 1ನೇ ಶತಮಾನದಲ್ಲಿ ನಡೆದಿರುವಂಥ ವಿಷಯವನ್ನು ತಿಳಿದುಕೊಳ್ತಾ ಇದ್ದೀವಿ. ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೇವೆ, ಇನ್ನೂ ತಿಳ್ಕೊಳ್ಬೇಕಾದಂಥ ವಿಷಯಗಳು ಬಹಳ ಇದೆ ತಂದೆ. ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ, ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಎಷ್ಟು ಮಂದಿ ವಾಕ್ಯಗಳನ್ನು ನೇರ ಪ್ರಸಾರದಲ್ಲಿ ತಿಳ್ಕೊಂಡಿದ್ದಾರೋ ಎಲ್ಲರನ್ನೂ ಬಲಪಡಿಸಿ, ಕನಿಕರಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.